ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರ ಮನೆ ಒಳಗಡೆ ಹೋಗ್ತಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಹೂವು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಇಟ್ಕೊಂಡು ಆದ್ಮೇಲೆ ಎಲ್ಲ ರೆಡಿಯಾಗಿ ದೇವ್ರ ಪೂಜೆ ಪೂಜೆ ಮುಗಿದ್ಮೇಲೆ ನಾನು ನನ್ನ ಮೊಮ್ಮಗ ಒಂದ್ 2-3 ರೀಲ್ಸ್ ಮಾಡ್ಕೊಂಡ್ವಿ. ರೀಲ್ಸ್ ಮಾಡಾದ್ಮೇಲೆ ಸರಿ ಮಧ್ಯಾಹ್ನದ ಅಡುಗೆಗೆ ರಸಂ ಮಾಡೋಣ ಅಂತೇಳಿ ರಸಂಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 6 ಟೊಮೊಟೊ ತಗೊಂಡಿದ್ದೀನಿ. ತಗೊಂಡು ವಾಶ್ ಮಾಡಿ ಸೆಂಟ್ರ್ ಕಟ್ ಮಾಡಿ ಟೊಮೊಟೊನ ಬೇಯಕ್ಕೆ ಹಾಕಿದ್ದೀನಿ. ಟೊಮೆಟೊ ಯಾಕೆ ಸೆಂಟ್ರ್ ಕಟ್ ಮಾಡಿ ಹಾಕಬೇಕು ಅಂದರೆ ಉಂಡೆ ಹಾಕಿದ್ರೆ ಹುಳ ಇದ್ರೆ ಗೊತ್ತಾಗಲ್ಲ. ಹಂಗಾಗಿ ಬೇಯಿಸ್ಕೊಂಡು ಟೊಮೆಟೊ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಅದಾದ್ಮೇಲೆ 1.5 ಸ್ಪೂನು ಮೆಣಸನ್ನ ಹುರ್ಕೋತಾ ಇದ್ದೀನಿ. ಇವಾಗ 4 ಸ್ಪೂನ್ ಜೀರಿಗೆ ಹಾಕೊಂಡು ಅದನ್ನು ಕೂಡ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂತೀನಿ. ಯಾಕಂದ್ರೆ ಮೆಣಸು ಜೀರಿಗೆ ಎರಡನ್ನೂ ಒಟ್ಟಿಗೆ ರೋಸ್ಟ್ ಮಾಡಿದ್ರೆ ಜೀರಿಗೆ ಬೇಗ ರೋಸ್ಟ್ ಆಗುತ್ತೆ, ಮೆಣಸು ಕೂಡ ರೋಸ್ಟ್ ಆಗಲ್ಲ. ಹಂಗಾಗಿ ಸಪ್ರೇಟ್ ಆಗಿ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ 4, ಗುಂಟೂರು ಮೆಣಸಿನ್ಕಾಯಿ 4 ಅದನ್ನು ಕೂಡ ಹಾಕೊಂಡು ರೋಸ್ಟ್ ಮಾಡ್ಕೊತೀನಿ. ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಮೆಣಸಿನ್ಕಾಯಿನ ನಾವು ಯಾವ ಹದದಲ್ಲಿ ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡ್ತೀವೋ ಅಷ್ಟು ರಸಮು ಚೆನ್ನಾಗಿ ಬರುತ್ತೆ. ಜಾಸ್ತಿ ಉರಿ ಇಟ್ರೆ ಮೆಣಸಿನ್ಕಾಯಿ ಸೀದೋಗುತ್ತೆ. ಹಂಗಾಗಿ ನಾನು ಸಣ್ಣ ಉರಿನಲ್ಲೇ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊತಿದ್ದೀನಿ. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಒಂದು ಜಾರ್ನಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ 1-2 ಬೆಳ್ಳುಳ್ಳಿ, ಮತ್ತೆ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ರೋಸ್ಟ್ ಮಾಡಿ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಎಲ್ಲನ ಹಾಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಸೈಡ್ಗೆ. ರುಬ್ಬಿಟ್ಕೊಂಡಾದ್ಮೇಲೆ ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ನೋಡಿ ಹಾಕೊಳ್ಳಿ ರಸಂಗೆ ಎಷ್ಟು ಬೇಕೋ ಅಷ್ಟು. ಯಾಕಂದ್ರೆ ರಸಂಗೆ ಎಣ್ಣೆ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು. ಸಾಸಿವೆ ಹಾಕಿದ್ದೀನಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದ್ಸಲಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ. ನಾನು ರುಬ್ಬಿಟ್ಕೊಂಡಿದ್ದಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ರುಬ್ಬಿದ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಯಾಕಂದ್ರೆ ಎಣ್ಣೆಯಲ್ಲಿ ಮಸಾಲೆ ಇದು ಬೆಂದಷ್ಟು ರಸಮು ಟೇಸ್ಟ್ ಬರುತ್ತೆ. ಸ್ವಲ್ಪ ಹಿಂಗು ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ಹಿಂಗು ಹಾಕೋದ್ರಿಂದ ರಸಮು ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ. ಹಿಂಗೆ ಹಾಕೊಂಡು ಒಂದ್ಸಲಿ ತಿರುಗಿಸ್ಕೊಂಡು ಸ್ವಲ್ಪ ಇವಾಗ ಒಂಚೂರು ವಾಟರ್ ಹಾಕೊತಾ ಇದ್ದೀನಿ. ಯಾಕಂದ್ರೆ ಮಸಾಲೆ ಸ್ವಲ್ಪ ಎಣ್ಣೆಲಿ ಬೇಯಬೇಕಲ್ಲ, ಹಂಗಾಗಿ 5 ನಿಮಿಷ ಮಸಾಲೆನ ಹಂಗೇನೆ ಎಣ್ಣೆನಲ್ಲೇ ಬೇಯಿಸೋಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಅದಾದ್ಮೇಲೆ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಎಷ್ಟು ನಮಗೆ ನೀರು ರಸಮ್ ಎಷ್ಟು ಗಟ್ಟಿ ಬೇಕು ತೆಳ್ಳ ಬೇಕು ಅದನ್ನ ನೋಡಿಕೊಂಡು ಹಾಕಿದ್ದೀನಿ. ಇಲ್ಲಿ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಕಲಸಿ ಆ್ಯಡ್ ಮಾಡಿದ್ದೀನಿ. ಹುಣಸೆಹಣ್ಣು ರಸಮ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮಳ್ಳಕ್ಕೂ ಮುಂಚೆನೇ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. ರಸಮ್ಮು ಚೆನ್ನಾಗಿ ಕುದೀತಾ ಇದೆ. ಈಗ ಟೊಮೆಟೊ ರಸಮ್ ರೆಡಿಯಾಗಿದೆ. ಈ ರಸಮ್ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.